ಚಿಕ್ಕಮಗಳೂರು ತಾಲೂಕಿನ ಹಂಗರವಳ್ಳಿಯ ಬೈಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅರುಣ್ ಅಧಿಕಾರ ವಹಿಸಿಕೊಂಡರು. ಇನ್ನು ಸಂಘದ ಉಪಾಧ್ಯಕ್ಷರಾಗಿ ದಿಲೀಪ್ ಅಧಿಕಾರದ ಚುಕ್ಕಾಣಿ ಹಿಡಿದರು. ಇದೇ ಸಂದರ್ಭದಲ್ಲಿ ವಸಂತಮ್ಮ, ಸುಜಾತ, ಪ್ರದೀಪ್, ಜಗದೀಶ್, ಸಚಿನ್, ಗಣೇಶ್, ರಮೇಶ್, ಮೋಹನ್, ಸುರೇಶ್ ಅವರು ಬೈಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದರು. ಇಂದು ಹಂಗರವಳ್ಳಿಯಲ್ಲಿ ನೂರಾರು ಜನರ ಸಮ್ಮುಖದಲ್ಲಿ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸುಂದರ ಕಾರ್ಯಕ್ರಮದಲ್ಲಿ ಪಿಸಿಎಆರ್ಡಿ ಬ್ಯಾಂಕ್ ಅಧ್ಯಕ್ಷ ಕೋಟೆ ರಂಗನಾಥ್, ಉಪಾಧ್ಯಕ್ಷರಾದ ರಮೇಶ್ ವಾಜವಳ್ಳಿ, ಜಿಲ್ಲಾ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷ ಸತೀಶ್, ಚಿಕ್ಕಮಗಳೂರು ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಟಿಇ ಮಂಜುನಾಥ್, ಉಪಾಧ್ಯಕ್ಷರಾದ ಜಯರಾಮ್ ಗೌಡ, ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದ ಎಂಎಸ್ ನಿರಂಜನ್, ಮೇಲ್ವಿಚಾರಕರಾದ ರಘು, ಆಲ್ದೂರು ಮಂಡಲದ ಬಿಜೆಪಿ ಅಧ್ಯಕ್ಷರಾದ ರವಿ ಬಸರವಳ್ಳಿ, ಆವುತಿ ಹೋಬಳಿಯ ಬಿಜೆಪಿ ಅಧ್ಯಕ್ಷರಾದ ಕೆರೆಮಕ್ಕಿ ಮಹೇಶ್, ಬಿಜೆಪಿ ನಾಯಕರಾದ ದೀಪಕ್ ದೊಡ್ಡಯ್ಯ, ಬೈಗೂರಿನ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರದೇಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಬೈಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಚುಕ್ಕಾಣಿ ಹಿಡಿದ ಅರುಣ್ ನೇತೃತ್ವದ ತಂಡವನ್ನು ಅಭಿನಂದಿಸಿದರು. ಅಂದಹಾಗೆ ಅರುಣ್ ಅವರು ಇದು 3ನೇ ಬಾರಿ ಅಧ್ಯಕ್ಷ ಗಾದಿಯನ್ನ ಏರಿದ್ದು ಸೊಸೈಟಿಯನ್ನ ಮತ್ತಷ್ಟು ಸದೃಢವನ್ನಾಗಿಸುವ ಪಣವನ್ನ ತೊಟ್ಟಿದ್ದಾರೆ. ಅಷ್ಟಕ್ಕೂ ಹೇಗಿತ್ತು ಪದಗ್ರಹಣ ಕಾರ್ಯಕ್ರಮದ ಸುಂದರ ಕ್ಷಣಗಳು ಅನ್ನೋದರ ಕಂಪ್ಲೀಟ್ ಚಿತ್ರಣ ಇಲ್ಲಿದೆ. ಈ ಒಂದು ಅಧ್ಯಕ್ಷರು ಅನ್ನಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ಈಗಾಗಲೇ ನೀವು ಕೊಟ್ಟಿದ್ದೀರಿ. ನಾನು ಮತಯಾಚನೆ ಮಾಡಿದಂತ ಸಂದರ್ಭದಲ್ಲೂ ಸಹ ನಿಮಗೆಲ್ಲ ಹೇಳಿದ್ದೆ. ಏನಪ್ಪಾ ಅಂದ್ರೆ, ನಾನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನವರದ್ದು ಸಹಕಾರ ಬೇಕು, ಹಾಗೂ ಇತರ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ತುಂಬಾ ಅತ್ಯಗತ್ಯ. ನಮಗೆ ಒಂದು ಕಟ್ಟಡದ ಅವಶ್ಯಕತೆ ತುಂಬಾ ಇದೆ. ನೂತನ ಕಟ್ಟಡ 100ಕ್ಕೆ 100 ಸಹ ನಮ್ಮ ತಂಡ ಕಟ್ಟುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಹಾಗೂ ಇನ್ನೊಂದು ಆಸೆ ಇದೆ, ಪೆಟ್ರೋಲ್ ಬಂಕ್ನು ಸಹ ಸಂಘದಿಂದ ಮಾಡಬೇಕು ಅಂತ ಹೇಳಿ ತುಂಬಾ ಒಂದು ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದೇನೆ. ಇದು ನಾನು ಈಗಾಗಲೇ ಎಡಿಸಿ ಅವರು ಇದನ್ನ 100ಕ್ಕೆ 100 ನಿಮಗೆ ಆ 1 ಎಕರೆ ಜಾಗವನ್ನ ನೋಂದಣಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿ ಪ್ರಭಾಕರ್ ಅವರ ಒಂದು ಕರೆಯ ಮೇರೆಗೆ ಅದನ್ನು ಒಪ್ಕೊಂಡಿದ್ದಾರೆ. ಸುಮಾರು 30ರಿಂದ 40 ಭಾಗದ ಕೆಲಸವನ್ನು ಈಗಾಗಲೇ ಮುಗಿಸಿದ್ದೀನಿ. ಸರ್ವೆ ಹಂತಕ್ಕೆ ಬಂದಿದೆ. ಒಂದೇ ಒಂದು ಸಿಟ್ಟಿಂಗ್ ಆಗ್ದಲೆ, ನಮ್ಮ ಜಿಲ್ಲೆನಲ್ಲಿ ಏನಾರು ಯಾವುದೇ ಸಿಟ್ಟಿಂಗ್ ಆಗ್ದಲೆ, ಯಾವುದೇ ಮಾತುಕತೆ ಆಗ್ದಲೆ ಒಂದು ಅಧ್ಯಕ್ಷರು ಮಾಡಿದ್ದಾರೆ ಅಂದ್ರೆ ನಮ್ಮ ಸೊಸೈಟಿನ ಫಸ್ಟ್ ಅಂತ ಹೇಳಿ ಅನ್ಕೊಂತೀನಿ. ಏನಾದ್ರು ಮಾಡಬೇಕು ಅಂತಕ್ಕಂತಹ ಒಂದು ಕನಸನ್ನು ಹೊತ್ತು ನೂತನವಾಗಿ ಅಧ್ಯಕ್ಷರಾಗಿ ತಮ್ಮ ಮುಂದೆ ವಿಚಾರಗಳನ್ನ ಮಂಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲ ರೈತ ಬಂಧುಗಳ ಸಹಕಾರ ಹಾಗೂ ನಿರ್ದೇಶಕರುಗಳು, ಉಪಾಧ್ಯಕ್ಷರುಗಳ ಸಹಕಾರ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಹಾಗೂ ನನ್ನ ಕುಡಿಯಾದಿಯಾಗಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತೇವೆ. ಹಾಗೂ ನಿಮ್ಮೆಲ್ಲರೂ ಸಹಕಾರ ನೀಡಬೇಕು ಅಂತ ಸಂದರ್ಭ ಬಂದಾಗ ಅಂತ ಹೇಳ್ತಾ ಅವರಿಗೆ
ಭಗವಂತನ ಆಶೀರ್ವಾದ ಇಲ್ಲ ಅಂತ ಹೇಳಿ ಹೃತ್ಪೂರ್ವಕ ಸಲ್ಲಿಸ್ತೇನೆ. ಹೊಸದಾಗಿ ಆಯ್ಕೆಯಾಗಿದ್ದಂತ ನಿರ್ದೇಶಕಗಳಿಗೆ ಹೇಳೋದಿಷ್ಟೇ, ಈ ಭಾಗದ ರೈತರುಗಳಿಗೆ ಯಾವುದೇ ರೀತಿ ಅನಾನುಕೂಲವಾಗದಲೆ ಅವರಿಗೆ ಅನುಕೂಲ ಮಾಡಿಕೊಡಿ. ಈ ಭಾಗದಲ್ಲಿ ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಈ ಭಾಗದಲ್ಲಿ ಯಾವುದು ಹೆಚ್ಚು ಮೂವ್ಮೆಂಟ್ ಇರ್ತದೆ, ಆ ಮೂವ್ಮೆಂಟ್ ಆಗಂತ ವಸ್ತುಗಳನ್ನ ನೀವು ಕೊಟ್ಟು ಅವರಿಗೆ ಬೇರೆ ಬೇರೆ ಕಡೆ ಹೋಗಂತ ಅವಕಾಶ ಮಾಡಿಕೊಡ್ಬಾರ್ದು. ಆ ರೈತರುಗಳಿಗೆ ಇಲ್ಲಿ ಸಿಕ್ಕಂತದ್ದೇ ಹೆಚ್ಚಾಗಿ ತರಿಸಿ ಮಾರಾಟ ಮಾಡಬೇಕಾಗ್ತದೆ. ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅರುಣ್ ಅವರು 3ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಬಹಳ ಸಂತೋಷದ ವಿಷಯ. 1 ಸಲ ಗೆಲ್ಲುವುದು ಅಂದ್ರೆ ಬಹಳ ದೊಡ್ಡ ಚಾಲೆಂಜ್, ಬಿಗ್ ಚಾಲೆಂಜ್. ಅದರಲ್ಲಿ 3 ಸಲ ಗೆದ್ದು ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಇನ್ನೂ ಹೆಚ್ಚಿನ ಗರ್ವ. ಅವರ ಜೊತೆಗೆ ಇನ್ನೊಬ್ರು ದಿಲೀಪ್ ಅಂತ ಮುಂದಾಳು ಉಪಾಧ್ಯಕ್ಷರಾಗಿರುವಂಥದ್ದು, ಎಲ್ಲ 12 ಜನ ಒಳ್ಳೆ ನಿರ್ದೇಶಕರುಗಳು ಈ ಬೈಗೂರು ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇಲ್ಲಿ ಎತ್ತರಕ್ಕೆ ಕೊಂಡೊಯ್ಲಿ. ಬೈಗೂರು ಫ್ಯಾಕ್ಸ್ ನಲ್ಲಿ ಯಾರು ಅರುಣ್ ಮತ್ತೆ ಏನ್ ತಂಡ ಇದೆ ಆ ತಂಡದ ಮಾತ್ರ ಅಲ್ಲಿ ಫ್ಯಾಕ್ಸ್ ನಲ್ಲಿ ಅಮೌಂಟ್ ಇಲ್ಲ. ಸಾರ್ವಜನಿಕರ ಹಣವನ್ನ ಕಾಯ್ಲಿಕ್ಕೋಸ್ಕರ ಅವರಿಗೆ ನೀವೆಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ಆ ಜವಾಬ್ದಾರಿಯನ್ನ ನಿಭಾಯಿಸಬೇಕಾದಂತ ಸಂದರ್ಭ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಅವ್ರೇನಾದ್ರೂ ನನ್ನ ಸ್ವಂತ ಖರ್ಚುಗಳನ್ನ ಅದರಿಂದಲೇ ಬರ್ಸ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ, ಎಲ್ಲ ಈ ಫ್ಯಾಕ್ಸಿನ ಮುಖಾಂತರ ನನ್ನ ದಿನವಹಿ ಚಟುವಟಿಕೆಗಳನ್ನ ನಡೆಸಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ರೆ, ಯಾಕೆಂದ್ರೆ ಸೈನಿಂಗ್ ಅಥಾರಿಟಿ ಒಬ್ರು ಅಧ್ಯಕ್ಷರಿಗಿರುತ್ತೆ ಮತ್ತೆ ಸಿಇಒಗಿರುತ್ತೆ. ಬಹುಶಃ ಎಷ್ಟೋ ಜನ ನಿರ್ದೇಶಕರುಗಳಿಗೆ ಅಲ್ಲಿ ಏನಾಗುತ್ತೆ ಅಂತ ಕೂಡ ಗೊತ್ತಾಗಲ್ಲ. ಯಾಕೆಂದ್ರೆ ನಾನು ಕೂಡ 20 ವರ್ಷದಿಂದ ಒಂದು ಫ್ಯಾಕ್ಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ಫ್ಯಾಕ್ಸ್ ಉತ್ತಮವಾಗಿ ನಡಿಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರು ಮನೆ ಕೆಲಸವನ್ನ ಬಿಟ್ಟು ಬಂದದ್ದು ಜನಗಳಿಗೆ ಸಂತೈಸಿ ಅವ್ರಿಗೆ ಆಗಬೇಕಾದಂತ ಕೆಲಸಗಳನ್ನ ಬಹಳ ಪ್ರೀತಿಪೂರ್ವಕವಾಗಿ ಮಾತಾಡಿ ಕಳಿಸುವಂತ ಕೆಲಸನ ಅಧ್ಯಕ್ಷರು ಮಾಡಬೇಕಾಗುತ್ತೆ. ತುಂಬಾ ಕ್ರಿಯಾಶೀಲ ಆದವರು, ಹೇಗೆ ಸೊಸೈಟಿ ನಿಭಾಯಿಸಬೇಕು, ಹೇಗೆ ಇವ್ರನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅವರಿಗೆ ತುಂಬಾ ಅನುಭವ ಇದೆ. ಯಾಕೆಂದ್ರೆ ನಾನು ಯಾವಾಗಲೂ ಒಟ್ಟಿಗೆ ತುಂಬಾ ಹತ್ರದಿಂದ ನೋಡಿದ್ದೀನಿ. ಅವ್ರ ಹತ್ರ ಎಲ್ಲ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಅವರಲ್ಲಿ ಇದೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಎಲ್ಲ ಗ್ರಾಮಸ್ಥರನ್ನು ಕೂಡ ಅವರ ಕಷ್ಟ ಆಗುವುಗಳನ್ನ ಕೇಳ್ಕೊಂಡು ಅವರಿಗೆ ಸ್ಪಂದಿಸ್ತಾರೆ. ಅವರಿಗೆ ಅವ್ರದ್ದು ಯಾವುದೋ ಒಂದು ಇವರನ್ನ ಈ ಸೊಸೈಟಿ ಮೂಲಕ ಅವ್ರದ್ದು ನೆರವೇರಿಸ್ಕೊಡ್ತಾರೆ. ಇವತ್ತು ಹಿಂದೆ ಬೈಗೂರು ಸಹಕಾರ ಸಂಘ ಇವತ್ತು ಸುಮಾರು 13-14 ಹಳ್ಳಿಗಳನ್ನ ಒಳಗೊಂಡಂತೆ ಒಂದು ಸಂಘ ಕಟ್ಟಿ ಪ್ರಾರಂಭದ ದಿನಗಳಲ್ಲಿ ಕಟ್ಟಿದಂತರನ್ನು ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ನಾವು ಕೂಡ ಬಹಳ ಬಡ್ಡಿಯನ್ನು ಕಟ್ಟಿದ್ವಿ. ಸಹಕಾರ ಸಂಘಕ್ಕೆ ಸುಮಾರು 18-20% ಒಂದು ಬಡ್ಡಿಯನ್ನು ಕಟ್ಟಿ ರೈತರು ಸಹಕಾರ ಮಾಡಿ ಅವತ್ತು ಸಹಕಾರ ಸಂಘವನ್ನು ಬೆಳೆಸಿದ್ರಿಂದ ಇವತ್ತು ಬಹಳಷ್ಟು ಸಂಘಗಳು ಬಲಿಷ್ಠವಾಗಿದ್ದಾವೆ. ಅವತ್ತಿನ ದಿನಗಳಲ್ಲಿ ರೈತರ ಮನೆಗಳಿಗೆ ಅಲೆದು ಅವರನ್ನ ಸದಸ್ಯರನ್ನಾಗಿ ಮಾಡಿ ಸಂಘವನ್ನ ಕ್ರೋಢೀಕರಿಸಿಕೊಂಡು ಅವತ್ತು ಷೇರನ್ನ ಕಲೆಕ್ಟ್ ಮಾಡಿ ಪ್ರಾರಂಭ ಮಾಡಿದ್ರು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.